ಸರ್ ನಾನು 100% ನಾನು ಯಾವಾಗಲೂ ರೈಟರ್ಸ್ಗೆ ನಾನು ಪರ್ಸ್ನಲಿ ನಾನಂತೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಸರ್. ನನಗೆ ರೈಟರ್ಸ್ ಎಷ್ಟು ಜನ ಇರ್ತಾರೆ ಅಷ್ಟು ಇಂಡಸ್ಟ್ರಿ ಚೆನ್ನಾಗಾಗುತ್ತೆ. ಆಮೇಲೆ ಏನಾಗ್ಬಿಡ್ತು ನಮ್ಮ ಇಂಡಸ್ಟ್ರಿನಲ್ಲಿ ಡೈರೆಕ್ಟರ್ಗಳು ನಾವೇ ಕತೆ ಬರೆದು, ನಾವೇ ಸ್ಕ್ರೀನ್ ಪ್ಲೇ ಬರೆದು, ನಾವೇ ಡೈಲಾಗ್ ಬರೆದು, ನಾವೇ ಡೈರೆಕ್ಷನ್ ಮಾಡ್ತಿರೋದ್ರಿಂದ ಆ ಟೈಮ್ ಜಾಸ್ತಿ ತೊಗೊಂಡು ಎಲ್ಲರೂ ನನ್ನ ಸ್ನೇಹಿತರ ಡೈರೆಕ್ಟರ್ಗಳು ಯಾರು ಇದ್ದಾರೋ ನಾವು 2 ವರ್ಷಕ್ಕೊಂದು ಪಿಕ್ಚರು 3 ವರ್ಷಕ್ಕೊಂದು ಪಿಕ್ಚರ್ ಮಾಡೋ ಥರ ಆಗ್ತಿದೆ. ಮೊದಲೆಲ್ಲ ಏನಾಗೋದು ಸರ್, ಪುಟ್ಟಣ್ಣ ಸರ್ ಇರ್ಬೇಕಾದ್ರೆ ಸಿದ್ಧಲಿಂಗ ಸರ್ ಇರ್ಬೇಕು ಎಲ್ಲ ಆ ಟೈಮಲ್ಲೆಲ್ಲ ಒಂದು ಕಾದಂಬರಿ ತಗೊಳ್ಳೋರು, ಅದನ್ನು ಯಾರು ಸಿ ಉದಯಶಂಕರ್ ಅಥವಾ ಯಾರೋ ಅಂಥವ್ರಿಗೊಬ್ರು ಕೊಟ್ಟು ಅದನ್ನು ಸಿನಿಮಾಗೆ ಕನ್ವರ್ಟ್ ಮಾಡಿಸೋರು. ತದನಂತರ ಆ ಸ್ಕ್ರಿಪ್ಟನ್ನು ಡೈರೆಕ್ಟರ್ ತಗೊಳ್ಳೋರು, ಅವರೊಂದು ಕರೆಕ್ಷನ್ ಮಾಡೋರು. ಸೊ ನಿಮ್ಗೆ ಏನಾಗ ಸರ್, ಬುಕ್ ಬರ್ದಿರೋರು ಒಂದು ತಲೆ ಆಲ್ರೆಡಿ, ರೈಟ್ರದೊಂದು ಎಫರ್ಟ್, ಡೈರೆಕ್ಟ್ರದೊಂದು ಎಫರ್ಟ್, ಅವಾಗ ಒಂದು ಅದ್ಭುತವಾದ ಸಿನಿಮಾ ಆಗುತ್ತೆ. ಈಗೆಲ್ಲ ನಾವೇ ಮಾಡ್ತೀವಿ ಅಂದರೆ ಆ ಲೋಡು ಜಾಸ್ತಿ, ಜಡ್ಜ್ಮೆಂಟ್ ವೈಸಲ್ಲೂ ಸ್ಟ್ರೈನ್ ಆಗ್ತಾ ಇರುತ್ತೆ, ಎಲ್ಲ ಹಿಂಗಾಗುತ್ತೆ. ಆಮೇಲೆ ಡೈರೆಕ್ಟರ್ ಆದವನು ಕ್ರೆಡಿಟ್ ಅವ್ನಿಗೆ ಇದ್ದೇ ಇರುತ್ತೆ ಸರ್. ನೀನು ರೈಟರ್ ಆದವನು ರೈಟರ್ ಕ್ರೆಡಿಟ್ ಕೊಡು, ಡೈಲಾಗ್ ರೈಟರ್ ಕ್ರೆಡಿಟ್ ಕೊಡು, ಅವ್ರಗಳಿಗೂ ಫಿನಾನ್ಷಿಯಲಿನೂ ಚೆನ್ನಾಗಿ ನೋಡ್ಕೊ. ಇದು ಮಾಡಿದಾಗ 100% ಚೆನ್ನಾಗಾಗುತ್ತೆ. ಆ್ಯಂಡ್ ನಾನು ಒಂದೇ ಒಂದು ರೈಟರ್ಸ್ಗೆ ಈ ಮಾತು ಹೇಳೋದೇನೆಂದರೆ, ರೈಟ್ರಾಗಿ ಎಂಟ್ರ್ ಆದರೆ ಒಂದಷ್ಟು ದಿನ ರೈಟ್ರಾಗೆ ವರ್ಕ್ ಮಾಡಿ. ಒಂದು ಫಿಲಮ್ ರೈಟರ್ ಆಗ್ತಿದ್ದಂಗೆ ಡೈರೆಕ್ಟರ್ ಆಗಬೇಕು ಅಂತ ಫೀಲ್ ಮಾಡಿಬಿಡ್ತಾರೆ. ಅವಾಗೇನಾಗುತ್ತೆ, ನಮಗೆ ಡೈರೆಕ್ಟ್ರಾಗಿ ಸಕ್ಸಸ್ ಆಗೋದಕ್ಕೆ ಬೇರೆ ಫಾರ್ಮ್ಯಾಟ್ ಅದು, ಅಲ್ಲಿ ಅದಕ್ಕೊಂದು ಸಪ್ರೇಟ್ ಎಕ್ಸ್ಪೀರಿಯನ್ಸ್ ಬೇಕು. ರೈಟ್ರಾಗಿ ಒಂದಷ್ಟು ದಿವಸ ಕೆಲಸ ಮಾಡಿದ್ವಿ. ನಾನು ಚೌಕ ಮಾಡೋಕ್ಕಿಂತ ಮುಂಚೆ 7-8 ಫಿಲಮ್ಗಳು ನಾನು ಕೆಲಸ ಮಾಡಿದೆ, ಕೋ ಡೈರೆಕ್ಟ್ರಾಗಿ, ರೈಟ್ರಾಗಿ ಎಲ್ಲ ಕೆಲಸ ಮಾಡಿ ಆಮೇಲೆ ನಾನು ಡೈರೆಕ್ಟರ್ ಆಗಿ ಬಂದೆ. ಸೊ ಒಂದಷ್ಟು ಜರ್ನಿ ಆಗಬೇಕು. ಆಮೇಲೆ ರೈಟರ್ಗಳಾದವರು ನೀವುಗಳನ್ನು ಇನ್ನೊಬ್ಬರನ್ನ ಬೆಳೆಸ್ಬೇಕು. ಯಾರೋ ಹೊಸ ಹುಡುಗ ಒಂದು ಟ್ಯಾಲೆಂಟ್ ಇದೆ ಅಂದರೆ ಅವ್ನು ಕರ್ಕೊಂಬಂದು ಅಸಿಸ್ಟೆಂಟ್ ಥರ ಇಟ್ಕೊಂಡು ಅವನೂ ರೆಡಿ ಮಾಡಬೇಕು. ನೀವು ಡೈರೆಕ್ಟರ್ ಆಗ್ತೀರಂದ್ರೆ ನಿಮ್ಮ ಜಾಗಕ್ಕೆ ಒಬ್ಬನ ಕರ್ಕೊಂಬಂದು ಬಿಡಬೇಕು ಯಾವಾಗ. ಹಿಂಗಾದಾಗ ಇಂಡಸ್ಟ್ರಿ ಇನ್ನೂ ಬೆಳೆಯುತ್ತೆ, ಇಂಡಸ್ಟ್ರಿಗೆ ಒಂದಷ್ಟು ಆಪ್ಷನ್ಸ್ಗಳು ಸಿಗುತ್ತೆ. ಯಾಕಂದರೆ ಯಾವತ್ತೂ ನಾವು ಹೀರೋಗಳನ್ನ ಬ್ಲೇಮ್ ಮಾಡಬಾರ್ದು ಸರ್, ಇವ್ರ ಕತೆ ಚೆನ್ನಾಗಿ ಚೂಸ್ ಮಾಡಲ್ಲ ಅಥವಾ ಇನ್ನೊಂದೇನಾದ್ರು ಈ ಥರದೊಂದು ಟಾಪಿಕ್ ಮಾಡ್ತಿಲ್ಲ ಅಂತ. ಅವ್ರಿಗೆ ಬರಬೇಕಂಥದ್ದು. ಯಾರೋ ಹೀರೋ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಓಕೆ, ಬಸವೇಶ್ವರ 2ನೇ ಕ್ಲಾಸಲ್ಲಿ ಕತೆ ಇದೆಯಂತೆ ನಾನು ಹೋಗಿ ಎತ್ಕೊಂಡ್ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಬರಬೇಕು. ಅಂದರೆ ನಾವುಗಳು ಡೈರೆಕ್ಟರ್ಸ್ಗಳು ಆ ಥರ ಸ್ಕ್ರಿಪ್ಟ್ಗಳು ಮಾಡಿ ನಾವುಗಳು ಸ್ಟಾರ್ಗಳ ಹತ್ರ ತೊಗೊಂಡೋದಾಗ ದೇ ವಿಲ್ ಶ್ಯೂರ್ಲಿ ಟೇಕ್ ಇಟ್. ಇವಾಗ ದರ್ಶನ್ ಸರ್ ಅಂತವರು ಕಾಟಿರೋ ಸ್ಕ್ರಿಪ್ಟ್ನ ಒಪ್ಕೊಳ್ತಾರೆ. ಯಾಕೆ ಅಂದರೆ ನಾನು ಅದನ್ನು ಅಪ್ರೋಚ್ ಮಾಡಿದ್ದಕ್ಕೆ. ನಾನು ಈ ಕಥೆನೇ ಹೇಳಿಲ್ಲ ಅಂತಂದರೆ ಅವರೆಲ್ಲಿಂದ ಅದನ್ನು ಒಪ್ಕೋತಾರೆ ಸರ್. ಬೇಡ ಬಿಡಿ, ಯಾಕೆ ಈ ಥರ ರಿಸ್ಕು, ಒಂದು ಕಮರ್ಷಿಯಲ್ ಕತೆ ಮಾಡ್ಬಿಡು ಅಂತ ಯೋಚನೆ ಮಾಡ್ತಿದ್ರೆ ಅವ್ರ ಹತ್ರ ಅದು ಚಾಯ್ಸೇ ಬರಲ್ವಲ್ಲ. ಸೊ ಎಲ್ಲ ಡೈರೆಕ್ಟರ್ಸ್ಗೂ ನಾನು ಹೇಳೋದು ಅದನ್ನೇ, ನಾವುಗಳು ಆ ಥರದೊಂದು ಸ್ಕ್ರಿಪ್ಟ್ಗಳು ಮಾಡಿ ಇಫ್ ವಿ ಅಪ್ರೋಚ್ ದೆನ್ ಶ್ಯೂರ್ಲಿ ಎಲ್ಲ ಹೀರೋಗಳು ಅವ್ರಿಗೂ ಒಂದು ಒಳ್ಳೆ ಸೆನ್ಸ್ ಇದೆ ಕತೆಗಳು ಪಿಕ್ ಮಾಡೋದ್ರಲ್ಲಿ. ಎಲ್ಲ ಸ್ಟಾರ್ಗಳಾಗಿರಲಿ ಹೀರೋಗಳಾಗಿರಲಿ ಖಂಡಿತವಾಗಿ ಪಿಕ್ ಮಾಡ್ತಾರೆ. ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿದೆ ಸರ್ ದರ್ಶನ್ ಸರ್ಗೆ ಈ ಕತೆ ಒಪ್ಸೋದ್ರಲ್ಲಿ? ನಟರಿಗೆ ಕತೆ ಒಪ್ಸೋದು ಬೇರೆ, ನಿರ್ಮಾಪಕರಿಗೆ ಕತೆ ಕಡಿಮೆ ಮಾಡೋದು ತುಂಬಾ ಕಷ್ಟ. ಅದರಲ್ಲೂ ಈ ತರದ ಕತೆಗಳು ಈ ದರ್ಶನ್ ಸರ್ಗೆ ಕಡಿಮೆ ಮಾಡೋದು ಕಷ್ಟ ಆಯ್ತಾ, ರಾಕ್ಲೈನ್ ಸರ್ ಕಡಿಮೆ ಮಾಡೋದು ಕಷ್ಟ ಆಯ್ತಾ? ಸೊ ಫಸ್ಟ್ ಏನಾಯ್ತು, ನಾನು ಜಡೇಶಿ ಕತೆ ಫೈನಲ್ ಮಾಡಿದಾಗ್ಲೇನೆ ನಾವು ಇದು ಒನ್ಲೈನ್ ಥರ ಆಗಲಿಲ್ಲ, ಇದು ಇಡೀ ಸ್ಕ್ರಿಪ್ಟ್ ರೆಡಿ ಆಗೋಯ್ತು ನಮಗೆ. ಟೋಟಲ್ 90 ಸೀನು 2 hours ನರೇಷನ್ ಥರ ಫಿಕ್ಸ್ ಆಗೋಯ್ತು. ನಾನು ಫಸ್ಟ್ ನನ್ನ ತಂಡಕ್ಕೆ ನರೇಷನ್ ಕೊಡ್ತಾ ಹೋದೆ, ನಮ್ಮ ಕ್ಯಾಮ್ರಾಮನ್ ಸುಧಾಕರ್ಗೆ, ನಮ್ಮ ಎಡಿಟರ್ ಪ್ರಕಾಶು, ಈ ಥರ ಮಾಸ್ತಿ ಇವ್ರುಗಳಿಗೆ ನಾನು ಫಸ್ಟ್ ರೀಡಿಂಗ್ ಕೊಟ್ಟಿದ್ದು. ಎಲ್ಲರೂ ತುಂಬ ಎಕ್ಸೈಟೆಡ್ ಸರ್, ತುಂಬ ಚೆನ್ನಾಗಿದೆ ಕತೆ, ತುಂಬ ಚೆನ್ನಾಗಿದೆ ಅಂತ. ಆಮೇಲೆ ನಾವು ದರ್ಶನ್ ಸರ್ ಪಿಕ್ಚರ್ ಮಾಡಬೇಕು ಅಂತ ಮಾತುಕತೆ ಆಗಿದ್ದಕ್ಕೋಸ್ಕರ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡಿದ್ವಿ ನಾವು. ಇನ್ನೂ ಪ್ರೊಡ್ಯೂಸರ್ ಎಡಿಟರ್ ಫಿಕ್ಸ್ ಆಗಿಲ್ಲ ಅಂತಂದ್ರು ಕೂಡ ಸರಿ ಏನು ಮಾಡೋದು ಈಗ, ಆಯಿತು ಒಂದ್ಸತಿ ಹೇಳೋಣ ದರ್ಶನ್ ಸರ್. ಬಟ್ ಇನ್ನೊಂದು ಪ್ಯಾರಲಲ್ಲಿ ಒಂದು ಬ್ಯಾಕಪ್ ಕಥೆನೂ ಇಟ್ಕೊಂಡಿದ್ದೆ ನಾನು ದರ್ಶನ್ ಸರ್ ಹೇಳಿದೆ, ಮಸ್ತ್ ಹತ್ರ 2 ಐಡಿಯಾಸ್ ಇದೆ, ನಿಮ್ಮ ಹತ್ರ ಬಂದು ಹೇಳ್ತೀನಿ ಅಂತ. ಇನ್ನು ಬಾ ಅಂತಂದ್ರೆ ಅವತ್ತೊಂದು ಹಬ್ಬದ ದಿವಸ ಹೋಗಿದ್ದೆ. ಸರಿ 2 ಕತೆ ಇದೆಯಲ್ಲ, ಏನು ಮಾಡಲಿ, ನೀನು ಫಸ್ಟ್ ಯಾವ್ದು ಕಾನ್ಫಿಡೆಂಟ್ ಆಗಿದೆಯಾ ಹೇಳು. ಒಂದು ಫುಲ್ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ ನಾನು, ನನಗೆ ಅದ್ರ ಮೇಲೆ ಜಾಸ್ತಿ ನಂಬಿಕೆ ಇದೆ. ಇನ್ನೊಂದು ಐಡಿಯಾ ಹೇಳಿದೆ, ಸರ್ ನೀನು ಏನು ಫುಲ್ ಸ್ಟಡಿ ಮಾಡಿದ್ಯಾ ಅದನ್ನೇ ಹೇಳು ಅಂತದ್ದು. ಆವಾಗ ಕೂಸ್ಕೊಂಡು 2 hours ಹೇಳ್ತೀನಿ ವಾಸ ಪಿಕ್ಚರ್ ಕತೆ. ಯಾಕಂದ್ರೆ ನಾನು ರಾಬರ್ಟ್ ಒಂದು 40 minutes ಹೇಳಿದ್ದೆ. ಸರಿ ಹೇಳು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ರು. 1 hour ಏನೋ ಫಸ್ಟ್ ಹಾಫ್ ಹೇಳಿ, ಸೆಕೆಂಡ್ ಹಾಫ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.